ಹಾಯ್ ಗುಡ್ ಮಾರ್ನಿಂಗ್. ಟ್ಯೂಸ್ಡೇ ಮಾರ್ನಿಂಗ್ ಎಳ್ನೀರು ಮನೇಲಿತ್ತು ಅಂತ ಹೇಳಿ ಅದಕ್ಕೆ ಚಿಯಾ ಸೀಡ್ಸ್ನ ಹಾಕೊಂಡು ಕುಡಿತಾ ಇದ್ದೀನಿ. ಬಾಡಿ ಡಿಹೈಡ್ರೇಟ್ ಆಗಿದ್ರೆ ಹಾಗೆ ಸ್ಕಿನ್ ಎಲ್ಲ ಡ್ರೈ ಆಗಿದ್ರೆ ತುಂಬಾನೇ ಒಳ್ಳೇದು ಈ ತರ ವಾರದಲ್ಲಿ 2 ಸರಿ ಎಳ್ನೀರು ಕುಡಿಯೋದ್ರಿಂದ. ಹಾಗೆ ಬೆಳಗಿನ ತಿಂಡಿಗೆ ಪೂರಿ ಸಾಗುನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡು ವಿಸಿಲ್ ಹಾಕ್ಸೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಚಪಾತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಪೂರಿನ ಮಾಡ್ಕೊಳ್ಬಹುದು ಅಂತ ಹೇಳಿ, ಇನ್ನು ತರಕಾರಿನೂ ಕೂಡ ಸ್ಟೀಮ್ ಆಗೋದಿಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಹಾಗೆ ಅಷ್ಟೊಳಗಡೆ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು. ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡು ಈ ತರ ಚಪಾತಿ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕೊಳ್ತಾ ಚೆನ್ನಾಗಿ ಕಲ್ಸ್ಕೊಂಡು ಎತ್ತಿಟ್ಕೊಂಡಿದೀನಿ. ಟೇಸ್ಟ್ ಅಂತೂ ಏನು ಡಿಫ್ರೆನ್ಸ್ ಅನ್ಸೋದಿಲ್ಲ. ಹಾಗೆ ಸಣ್ಣ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರಿದ್ರೆ ಈ ತರ ಚಪಾತಿ ಹಾಗೆ ಪೂರಿನ ಮಾಡ್ಕೊಡ್ಬೋದು. ಹಾಗೆ ಸಾಗು ಕೂಡ ರೆಡಿ ಆಯ್ತು. ಇನ್ನು ಸಾಗು ರೆಸಿಪಿನ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಶೇರ್ ಮಾಡಿದೀನಿ. ಇಂಟ್ರೆಸ್ಟ್ ಇದ್ದವರು ಒಂದ್ಸರಿ ಚೆಕ್ ಮಾಡ್ಬೋದು. ನಾರ್ಮಲ್ ಆಗಿ ನಾವು ಯಾವ ರೀತಿ ಪೂರಿನ ಮಾಡ್ಕೊಳ್ತೀವಲ್ವಾ ಅದೇ ರೀತಿ ಪೂರಿನ ಮಾಡ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಆಯ್ತು. ಕುಂಬಳಕಾಯಿನ ಎತ್ತಿಟ್ಟಿದ್ದೆ, ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಲಿನ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆನ ಹಾಕೊಂಡು ದೇವರ ನೈವೇದ್ಯಕ್ಕೆ ಪಾಯಸನ ರೆಡಿ ಮಾಡ್ಕೊಂಡಿದ್ದೆ. ಇದಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೆ ನನ್ನ ಹಸ್ಬೆಂಡ್ಗೆ ಟಿಫನ್ ಎಲ್ಲ ಹಾಕೊಟ್ಟು ನಾನು ಕೂಡ ಓಟ್ಸ್ ಬೌಲ್ನ ಮಾಡ್ಕೊಂಡಿದ್ದೆ. ನನ್ಗೆ ಈ ತರ ಬೆಳಿಗ್ಗೆ ಪೂರಿ ಅಥವಾ ರೈಸ್ ಐಟಮ್ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಓಟ್ಸ್ನ ಹಾಲಲ್ಲಿ ನೆನ್ಗಿಟ್ಕೊಂಡು ಬನಾನಾ, ಆಪಲ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್ನ ಹಾಕೊಂಡು ತಿಂತೀನಿ.